ಕಲ್ಪವೃಕ್ಷಾನ್ ಮತಾಕಮದೀನವಿ ಹರಿತರಿ ಹರಿತರಿ ನಾನು ನಿನ್ನೆಯಿಂದ ಬಿಸಿ ಆಗ್ಬಿಟ್ಟು ಕಳ್ಸೋದಿಲ್ಲ. ಚಿಟ್ಟು ಉದ್ದಿನ ಕಡೆ ಹಚ್ಕೊಂಡು ಬಾ. ಕಡೆ ತೊಗೊಂಬರ ಇಲ್ಲ ಇಷ್ಟು ಹೊತ್ತು ಹಾಂ ಎರಡು ಅವೆಲ್ಲ ಬೇರೆ ಇದೆ ನೋಡಿ, ರೈಲ್ ಹಚ್ಚಕ್ಕೆ ಬರ್ತದೆ. ಹಚ್ಕೊಂಡು ಇಲ್ಲ ನಿಮ್ಮ ತಂದೆ ಬೇಕು. ಅದೇ ನಮಸ್ಕಾರ. ಹಾಂ ಇಬ್ಬರು ಮಾಡಲಿ ಒಟ್ಟಿಗೆ ಹಂಗೆ ಹಚ್ಚಿ ಇಬ್ಬರು ಅಲ್ಲೇ ಹಂಗೆ ಹಚ್ಚಿ. ಹಾಂ ಹಾಗೆ ಮುಂದೆ ಕೇಳಿರಿ ಕ್ಲಾಸಿಗೆ ನೀರು ಮುಂದೆ ಚಿಂಟು ಬಾ ಬಾ ಮುಂದೆ ಇವಾಗ ಕಾಲೇಜ್ಗೆ ಹೋಗೋದು ಸರಿ ಆಗ್ಬೇಕು. ಆಗುತ್ತೆ, ಇವಾಗ ಆಗುತ್ತೆ. ನಮಸ್ಕಾರ. ಆ ಬಟ್ಟಿ ಅವ್ನು ನೀನು ಹಿಡ್ಕೊ ಶ್ರೀನಿವಾಸ್. ನಮಸ್ಕಾರ ಮಾಡು. ಹಾಂ ಅವನು ಶಾಣೆ ಇದ್ದಾನೆ ಅದರಲ್ಲಿ. ಅಮ್ಮ ನೀ ಬಾ ಅಮ್ಮ. ಗಪ್ ಗಪ್ ಅವನು ಆಗಲಿ, ನೀವು ಬನ್ನಿ ಈ ಕಡೆ. ನೀವು ಸರ್ರಿ. ಯಾ ಅಪ್ಪು ಬಬಲು ಬಾಯ್. ನೀವು ಈ ಕಡೆ ನೀನು ಅವರಿಬ್ಬರು ನಿಲ್ತಾರೆ. ನೀನು ಬಾರಪ್ಪ. ವಿಡಿಯೋನ ಆಗಲಿ. ಒಂದು ಸೆಕೆಂಡ್ ಅಪ್ಪ, ಒಂದೇ ಇದು ಒಂದು ಸಲ ಬಾರ ನೀನು. ವಿಡಿಯೋ ಇದೆ ಅಪ್ಪಾಜಿ, ಒಂದು ಸಲ ವಿಡಿಯೋದಲ್ಲಿ ನೋಡಕ್ಕೆ. ಓಲ್ಡ್ ಇದೆ ಅಪ್ಪಾಜಿ. ನೋಡು ಈಗ ಚಲೋ ಆಗಿದೆ. ಸ್ಟಾಪ್ ಮಾಡ್ಕೊಟ್ಟಿನಿ. ಚಲೋ ಆಗಿದೆ ಅದಕ್ಕೆ ಇದಾಲಿ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ರಾಯರಿದ್ದಾರೆ ರಾಯರಿದ್ದಾರೆ ರಾಯರಿದ್ದಾರೆ. ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್. ಆ್ಯಕ್ಚುಲಿ ಇವರಿಗೆ ತುಂಬ ಅದ್ಭುತವಾದ ಪವಾಡಗಳಾಗಿದೆ. ಅದು ಸೋಷಿಯಲ್ ಮೀಡಿಯಾದಲ್ಲಿ ಆಲ್ರೆಡಿ ಹಂಚ್ಕೊಂಡಿದ್ದಾರೆ. ಮಗಂದು ಇನ್ನೇನು ಆಗಲ್ಲ ಅಂತ ಹೇಳಿದ್ರೆ ಅಲ್ಲೇ ಕುತ್ಕೊಳ್ಳಮ್ಮ ಆಗುತ್ತೆ ಅಂತ ಹೇಳಿದಾಗ ಕೇವಲ 1 ಅವರಲ್ಲಿ ಮಗಂದು ಒಂದು ಅಡ್ಮಿಷನ್ದಾಗಲಿ, ಅದೇ ರೀತಿಯಾಗಿ ಫೇಲ್ ಆದಂಥ ವ್ಯಕ್ತಿ ಈ ಸಲ ಪಾಸ್ ಆಗ್ತಾನೆ ಬಂದಿದ್ದಕ್ಕೆ ಅಮ್ಮ ಎಲ್ಲಮ್ಮ ತಾಯಿ ತುಳಜಾಪುರ ತಾಯಿ ಪ್ರಸಾದವನ್ನು ಇವರು ಮಡಿಲಲ್ಲಿ ಬಂದು ನಿನ್ನ ಮಗ ಪಾಸ್ ಆಗಿದ್ದಾನೆ ಹೋಗು ಅಂತ ಹೇಳ್ಕೊಟ್ಟಿದ್ದಾರೆ. ಅಂದರೆ ಎಷ್ಟು ಅದ್ಭುತವಾಗಿ ಬರೀ ಬಂದು ಹುಬ್ಳಿಯಲ್ಲಿ ಬಂದು ಮೀಟ್ ಆಗಿ ಹೋಗಿ ಆಶೀರ್ವಾದ ತೊಗೊಂಡಿದ್ದಕ್ಕೆ ಅಷ್ಟು ಅನುಗ್ರಹ ಆಗಿದೆ. ಆಯ್ತು, ಅದೇನಪ್ಪ
ಫೋಟೋ ಗುರುಗಳಿಂದ. ನೀನು ಕೊಡು ಬಾಯ್ ಕೊಡು ಓಪನ್ ಮಾಡ್ತಾರೆ ಅವರು. ಮೇಲೆ ಫೇಸ್ ನಿಮ್ಮ ಅಮ್ಮ ಕಾಣ್ತಾರೆ. ಗುರುಗಳದು ಅಲ್ಲ ಇದನ್ನ ಏನ್ ಸ್ವಾಮಿ ಹಿಂಗ್ ಮಾಡ್ಕೊಂಡಿದ್ದೀರಾ ನೀವು? ನಮಃ ಶಿವಾಯ ರಾಯರಿದ್ದಾರೆ. ಅಯ್ಯಯ್ಯೋ ದೇವರು ಅಲ್ಲ ಸ್ವಾಮಿ ಇದನ್ನೆಲ್ಲ ಯಾಕಮ್ಮ ತಾಯಿ ನೀವು? ನಾನು ರಾಯರ್ ಫೋಟೋ ಅನ್ಕೊಂಡಿದ್ದೆ ನಾನು. ಅಲ್ಲ ರಾಯರ್ ಫೋಟೋ ಅನ್ಕೊಂಡ್ರೆ ಎಲ್ಲಾರ ಮನೇಲಿ ಯಾಕೆ ಈ ತರ ಮಾಡ್ತಾ ಇದಂತೂ ಗೊತ್ತಾಗ್ತಾ ಇಲ್ಲ ನಮ್ ರಾಯರ್ ನಮಗ್ ಬಿಟ್ಟು ಹೋಗ್ಬಾರ್ದು ಅಂತ ಮಾಡ್ತೀವಿ ಗುರುಗಳು. ನೋಡಿ. ಅಲ್ಲ ಇಲ್ಲಿ ಇರ್ತಕ್ಕಂಥ ಗುರು ರಾಘವೇಂದ್ರ ಸ್ವಾಮಿ ಇವರು ಗುರುಗಳು. ಇಲ್ಲಿ ನಾವು ನಿಮ್ಮ ಹಾಗೆ ಮನುಷ್ಯರು. ಆದ್ರೆ ಇವತ್ತು ನನ್ನ ಮನೇಲಿ ಇಟ್ಕೊಂಡು ಇಷ್ಟು ಯಾಕೆ ಪೂಜೆ ಮಾಡ್ತಾ ಇದ್ರು ಅಂತ ಗೊತ್ತಾಗ್ತಾ ಇಲ್ಲ. ಆದ್ರೆ ಖಂಡಿತ ರಾಯ್ ಇದನ್ನ ದೇವ್ರ ಮನೇಲಿ ಇಡಬೇಡಿ. ನಾನು ನಿಮ್ಮ ಮನೆ ಮಗ, ನಿಮ್ಮ ಮನೆ ಮಗ ಹಾಲಲ್ಲಿ ಹಾಕಿ. ಯಾಕಂದ್ರೆ ದೇವರು ಬೇರೆ, ಗುರುಗಳು ಬೇರೆ. ನಾನು ನಿಮ್ಮ ಹಾಗೆ ಮನುಷ್ಯ ಅಲ್ವಾ? ಆಯ್ತು, ನೀವು ನನ್ನ ಮಗ, ಹಿರಿ ಮಗ ಅಂತ ಅಂದುಕೊಂಡು ಹಾಲಲ್ಲಿ ಹಾಕಿ ಒಳ್ಳೇದಾಗ್ಲಿ. ಹೆಚ್ಚಿನ ರೀತಿಯಾಗಿ ನಾನು ಇರುವುದು ಲೋಕ ಕಲ್ಯಾಣಕ್ಕೋಸ್ಕರ. ಇನ್ನೂ ಹೆಚ್ಚಿನ ರೀತಿಯಾಗಿ ನಿಮ್ಗೆ ಅನುಗ್ರಹ ಆಗಲಿ ಅಂತೇಳಿ ಗುರು ರಾಘವೇಂದ್ರ ಸ್ವಾಮಿಯವರ ಪಾದವನ್ನು ಹಿಡಿದು ನಾನು ಕೇಳ್ತಾ ಇದ್ದೀನಿ. ಚಿಂತಿಸಬೇಡಿ, ಶೀಘ್ರದಲ್ಲೇ ನಿಮ್ಗೆ ಎಲ್ಲರಿಗೂ ಅನುಗ್ರಹ ಆಗುತ್ತೆ. ಇನ್ನೂ ಹೆಚ್ಚಿನ ರೀತಿಯಾಗಿ ಅನುಗ್ರಹ ಆಗುತ್ತೆ. ಮಗಂದು ಮೆಡಿಕಲ್ ಸೀಟಿಂದಾಗಲಿ, ನೀವು ಔಟ್ ಆಫ್ ಕಂಟ್ರಿ ಹೊರಗಡೆ ಹೋಗಬೇಕು, ನಿಮ್ಮ ಮಗ ಒಂದು ಕೆಲಸದಲ್ಲಿ ಇರ್ಬೇಕಂದಿದ್ದೀರಾ, ಆತ್ಮ ಸಾಕ್ಷಿಯಾಗಿ ಹೇಳ್ತಾ ಇದ್ದೀನಿ, ಸಕ್ಸಸ್ ಆಗುತ್ತೆ ತಾಯಿ. ಅಂದಿದ್ದೆಲ್ಲ ಯಶಸ್ವಿ ಆಗುತ್ತೆ. ಆಯ್ತಾ? ಅಷ್ಟು ಗ್ಯಾರಂಟಿ ಕೊಟ್ಟಿದ್ದೀನಿ ನಾನು. ಆಯ್ತಾ? ಆಯ್ತು, ಒಳ್ಳೇದಾಗಿ ತಗೊಳ್ಳಿ. ನೋಡಿದ್ರಲ್ಲ, ಇಟ್ಕೊಳ್ಳಿ. ಅಯ್ಯೋ, ಇಷ್ಟು ಪ್ರೀತಿ ವಿಶ್ವಾಸ ತೋರಿಸ್ತಾ ಇದ್ದೀರಾ. ಇಷ್ಟು ಬರೀ ಹೇಳಿದ್ದಕ್ಕೆ, ವ್ರತವನ್ನು ಹೇಳಿದ್ದಕ್ಕೆ, ಈ ತರ ಒಂದು ಆಶೀರ್ವಾದ ತಗೊಂಡಿದ್ದಕ್ಕೆ ಇಷ್ಟೆಲ್ಲ ಅನುಗ್ರಹ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಆಯ್ತು, ಒಳ್ಳೇದಾಗ್ಲಿ ತಾಯಿ. ತುಂಬ ಹೃದಯದ ಧನ್ಯವಾದಗಳು ನಿಮ್ಮೆಲ್ಲರಿಗೂ. ಇನ್ನೂ ಹೆಚ್ಚಿನ ರೀತಿಯ ಅನುಗ್ರಹ ಆಗಲಿ. ಜೈ ಶ್ರೀರಾಮ್. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮಾರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೇ. ರಾಯರಿದ್ದಾರೆ, ರಾಯರಿದ್ದಾರೆ, ರಾಯರಿದ್ದಾರೆ. ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್. ಇಲ್ಲ ಇರ್ಲಿ ಬೇಡ. ಕಣ್ಣು ನಿಂತ್ಕೊತ ಬೇಡ. ಅವ್ರಿಲ್ಲ, ಅವ್ರದ್ದು ಆಕ್ಚುಲಿ ಇದೆ. ಆಯ್ತು, ಇಲ್ಲ ತುಂಬಾ ದೃಷ್ಟಿ ಐತೆ ನೋಡಿ, ಅದಕ್ಕೆ ನನ್ನ ಫೋಟೋ ಬರುತ್ತೆ. ರಾಯರ್ ಗೊತ್ತು, ಗುರುಗಳಿಗೆ ಗೊತ್ತು. ದೃಷ್ಟಿ ಬಾರ ಅದೊಂದಕ್ಕೆ ನನ್ನ ಫೋಟೋ ಬರ್ತಾ ಇಲ್ಲ. ಪೂರ ಗಡಿಯಾರ ಎಬ್ಬಿಸ್ಬೇಕು. ಗಡಿಯಾರ ಗಡಿಯಾರ ಬಿಟ್ಬಿಡುತ್ತೆ. ಇದು ಗಡಿಯಾರ ತೆಗಿ, ಮೇಲೆ ತೆಗಿ. ಗಡಿಯಾರ ಅದು ಆಮೇಲೆ ಹಾಕೋಣ. ಕೆಳಗಡೆ ಹಾಕು, ಚಿಕ್ಕು ತಳಗ ಹಾಕುವ. ಕೆಳಗಡೆ ಹಾಕುವ. ಅಲ್ಲಿ ನೋಡ್ಕೊಂಡು ಹಾಕ್ಬೇಕು. ಸಿಗುತ್ತೆ, ಗ್ರಿಪ್ ಇಟ್ಕೋ. ಅಪ್ಪಿ ಸಿಗುತ್ತೆ, ಹಾಕಕ್ ಬರ್ತೀನಿ. ಪುಟ್ಟ ಗ್ರಿಪ್ ಇಟ್ಕೋ. ಸೈಡಿಂದ ನೋಡು ಆಯ್ತು. ಅದು ಕೂರ್ತದೆ. ಹಾಕ್ಲಾ? ನೋಡ್ಬಿಟ್ಟು ನೀನು ಹಾಕು. ಮೇಲೆ ಹಾಕ್ತಾರೆ ಬಿಟ್ರು. ಅಲ್ಲಿ ಹೆಚ್ಚಿನ ಇಲ್ಲಂದ್ರೆ ಇಲ್ಲಿ ಹಾಕ್ತೀಯಾ? ಇಲ್ಲ, ದೇವ್ರು ಅಲ್ಲೇ ಇರ್ಲಿ, ಅವ್ರು ಅಲ್ಲೇ ಇರ್ಲಿ. ಅದು ಅದ್ರಲ್ಲಿ ಕೂಡ್ತಾ ಇಲ್ಲ. ಮೇಲಕ್ಕೆ ಹಾಕ್ಬಿಡು, ಗಡಿಯಾರ ಬೇರೆ ಕಡೆ ಹಾಕ್ರಿ. ಗಡಿಯಾರ ಬೇರೆ ಕಡೆ ಹಾಕ್ರಿ. ಚಿನ್ನು ಏನೋ ಇದಾಗಲ್ಲ. ಸ್ಟಾರ್ಟ್. ಒಳ್ಳೇದಾಗ್ಲಿ, ಆದಷ್ಟು ಬೇಗ ಗಂಡು ಮಗು ಆಗ್ಲಿ ಅಂತಂದು ಇನ್ನೂ ಹೆಚ್ಚಿನ ರೀತಿಯಾಗಿ ಆಶೀರ್ವಾದ ಆಗ್ಲಿ. ಫಸ್ಟ್ ಗಂಡಾಗಿದೆ, ಈಗ ಈ ಸಲನು ಗಂಡು, ಈ ಸಲ ಟ್ವಿನ್ಸ್ ಆಗುತ್ತೆ. ಗುರುಭ್ಯೋ ನಮೋ ನಮಃ. ಹರೇ ಪರಮಾತ್ಮ. ರಾಘವೇಂದ್ರ ಸ್ವಾಮಿಯವರ ಆಶೀರ್ವಾದ ಸದಾ ನಿನ್ನ ಮೇಲೆ ಇರಲಿ, ಮತ್ತು ನಿಮ್ಮ ಮೇಲೆ ಮತ್ತು ನಿಮ್ಮ ಕುಟುಂಬದವರ ಮೇಲೆ ಇರಲಿ ಅಂತೇಳಿ ಗುರು ರಾಘವೇಂದ್ರ ಸ್ವಾಮಿಯವರ ಪಾದವನ್ನು ಹಿಡಿದು ನಾನು ಕೇಳ್ತಾ ಇದ್ದೀನಿ. ಚಿಂತಿಸಬೇಡ. ಇಲ್ಲಿವರೆಗೂ ನೀನು ನನ್ನ ಒಂದು ಇದೇ ರೀತಿಯಾಗಿ ಶಾಲು ಅವ್ರ ಊರಲ್ಲಿ ಬಿಟ್ಟಿದ್ರು. ಅವ್ರ ಮನೇಲಿ ಬಿಟ್ಟಂತ ಸಂದರ್ಭದಲ್ಲಿ ಸುಮಾರು ಮತ್ತೆ ನಾನು ಹುಡುಕಿಕೊಂಡು ಇಲ್ಲಿವರೆಗೂ ಬಂದಿದ್ದಾರೆ. ಎಲ್ಲಿವರೆಗೂ ಇಲ್ಲ, ಕರ್ಮ. ಯಾಕಂದ್ರೆ ಗುರುವಿಂದ ಇಟ್ಕೋಬಾರ್ದು. ಒಬ್ರು ಹೇಳಿದ್ರು, ಅದನ್ನ ಆಲ್ರೆಡಿ ಹೇಳಿದ್ದೀನಿ. ಒಬ್ರದು ಗುರುಗಳು ಬಂದಂತ ಸಂದರ್ಭದಲ್ಲಿ ಏನ್ ಮಾಡಿದಾರೆ ಅಂದ್ರೆ, ಇಲ್ಲಿ ನಾನು ಗುರುಗಳಲ್ಲ, ನಾನು ದೇವರಲ್ಲ, ನಾನು ಮಾತು ಹೇಳ್ತಾ ಇದ್ದೀನಿ. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ, ಒಬ್ಬ ಗುರುವಿಂದು ಗುರುಗಳು ಬಂದಿದ್ದಾರೆ, ಅವ್ರದ್ದು ವಸ್ತು ನನ್ನ ಹತ್ರ ಇರಲಿ ಅಂತೇಳಿ ಒಂದು ಟವೆಲನ್ನು ಎತ್ತಿಟ್ಕೊಂಡಿದ್ರು ಒಬ್ಬ ವ್ಯಕ್ತಿ.
ಆ ವ್ಯಕ್ತಿ ಇಟ್ಕೊಂಡಂಥ ಸಂದರ್ಭದಲ್ಲಿ ಅಲ್ಲ ಎಲ್ಲರಿಗೂ ಅನುಗ್ರಹ ಮಾಡ್ತಾ ಇದ್ದಾರೆ. ನಾನು ನಿನ್ನ ಬಂದು ಇಷ್ಟು ಸೇವೆ ಮಾಡ್ತಾ ಇದ್ದೀನಿ, ಎಲ್ಲರಿಗೂ ಅನುಗ್ರಹ ಮಾಡ್ತಾ ಇದ್ದೀರಿ ಗುರುಗಳೇ, ನನಗೆ ಯಾಕೆ ನೀವು ಅನುಗ್ರಹ ಮಾಡ್ತಾ ಇಲ್ಲ ಅಂತಂದು ಒಬ್ಬ ಭಕ್ತ ಕೇಳಿದರು. ಗುರುಗಳಂತ ಕೇಳಿದಂಥ ಸಂದರ್ಭದಲ್ಲಿ ಆ ಗುರುಗಳು ಹೇಳಿದರು, 1 ವರ್ಷ ಆಯಿತು, 2 ವರ್ಷ ಆಯಿತು, 3 ವರ್ಷ, 4 ವರ್ಷ, 5 ವರ್ಷ, 6 ವರ್ಷ ಆಯಿತು. 6 ವರ್ಷ ಆದರೂ ಅವ್ರಿಗೆ ಅನುಗ್ರಹನೇ ಆಗಿಲ್ಲ. ಯಾಕೆ ಅಂದ್ರೆ ಅವ್ರದ್ದು ಗುರುಗಳದ್ದು ಬೇಕು ಅಂತೇಳಿ ಒಂದು ಟವೆಲ್ ಮನೇಲಿ ಇಟ್ಕೊಂಡಂಥ ಸಂದರ್ಭದಲ್ಲಿ ಏನೇ ಆದರೂ ಅನುಗ್ರಹನೇ ಆಗಿದ್ದಿಲ್ಲ. ಆದರೆ ಅಲ್ಲ ತಂದೆ, ಎಲ್ಲರಿಗೂ ಅನುಗ್ರಹ ಮಾಡ್ತಾ ಇದ್ದೀನಿ, ನನಗೆ ಯಾಕೆ ಅನುಗ್ರಹ ಮಾಡಲಿ ಅಂತ ಕೇಳಿದ್ರು, ಬಾಯಿ ಬಿಟ್ಟೆ ಕೇಳಿಬಿಟ್ರು. ಗುರುಗಳು ಅವಾಗ ಹೇಳ್ತಾರೆ, 6 ವರ್ಷದ ಹಿಂದ್ಗಡೆ ನಂದೊಂದು ಟವೆಲ್ ತೊಗೊಂಡು ಹೋಗಿದೆ, ನೀನು ಅದನ್ನ ತಂದು ಕೊಡು, ನಾನು ನಿನಗೆ ಅನುಗ್ರಹ ಮಾಡ್ತೀನಿ ಅಂತ ಹೇಳಿದ್ರಂತೆ. ನೋಡಿ, 6 ವರ್ಷದಿಂದ ಗುರುಗಳಿಗೆ ಎಲ್ಲ ನೀವೇನು ಮಾಡ್ತೀರಿ ಎಲ್ಲರಿಗೂ ನೆನಪಿರುತ್ತೆ, ಎಲ್ಲ ಗೊತ್ತಿರುತ್ತೆ, ಎಲ್ಲರಿಗೂ ಅನುಗ್ರಹ ಆಗ್ತಾ ಇದೆ, ಆ ವ್ಯಕ್ತಿಗೆ ಅನುಗ್ರಹ ಆಗ್ತಾ ಇಲ್ಲ. ಅಂದರೆ ಅವ್ರ ವಸ್ತು ಅವ್ನು ಕದ್ದಿಲ್ಲ, ಅದರಲ್ಲಿ ನನಗೆ ಬೇಕು ಗುರುವಿನ ಅಂತ ಕೇಳಿ ತಗೊಳ್ಳೋದು ಬೇರೆ, ಹಾಗೆ ತಗೊಂಡು ಇಟ್ಕೊಳೋದು ಬೇರೆ. ಅದಕ್ಕೆ ಅವ್ರಿಗೆ 6 ವರ್ಷ ಆದರೂ ಅನುಗ್ರಹ ಆಗಿಲ್ಲ. 7ನೇ ವರ್ಷಕ್ಕೆ ಅವ್ರು ಅಂದುಕೊಂಡಿದ್ದು ಟವೆಲ್ ತಂದು ಕೊಟ್ಟಾದ ಮೇಲೆ ಅನುಗ್ರಹ ಆಯ್ತಂತೆ. ಆ ಟವೆಲ್ ಇರಲಿಲ್ಲ, ಬೇರೆ ಟವೆಲ್ ಅವ್ರ ಕಡೆಯಿಂದ ಬೇಕಾಗಿತ್ತು. ಅದಕ್ಕೆ ಒಳ್ಳೇದಾಗಲಿ, ಯಾವತ್ತು ಹಿಂಗಾಗಲಿ. ಪಾಪ ಆ ವ್ಯಕ್ತಿ ಮತ್ತೆ ಹುಡುಕೊಂಡು ಬಂದು ಇದೇ ರೀತಿಯಾಗಿ ಒಂದು ಮಾಲೆ ಅವ್ರ ಮನೇಲಿ ಇತ್ತು, ಇದೇ ರೀತಿಯಾಗಿ ಒಂದು ಟವೆಲ್ ಶಾಲ್ ಇತ್ತು ಅವ್ರ ಮನೇಲಿ, ಅದನ್ನ ಮತ್ತೆ ವಾಪಸ್ಸು 400-300 ಕಿಲೋಮೀಟರ್ ಆಗುತ್ತೆ, ಅಲ್ಲಿಂದ ಹುಡುಕೊಂಡು ಬಂದು ತೊಗೊಂಡು ಕೊಟ್ಟೋಗಿದ್ದಾರೆ. ಅವ್ರ ಮನೆಯಾಗಿರ ಎಲ್ಲ ಮತ್ತು ಆರೋಗ್ಯವಾಗಿರ್ಲಿ, ಚೆನ್ನಾಗಿರ್ಲಿ ಅಂತೇಳಿ ನಾನು ನಿಮ್ಮ ಪರವಾಗಿ ಕೇಳ್ತಾ ಇದ್ದೀನಿ. ಶ್ರೀಶೈಲ್ ಅಂದರೆ ಅವ್ರ ಸ್ನೇಹಿತರು. ಅಂದರೆ ಯಾಕೆ ಅಂದರೆ ಮಹಾಲಿಂಗಪುರದಲ್ಲಿ ಅಷ್ಟು ಅದ್ಭುತವಾಗಿ ನನಗೇನು ಮಾಡಲಿಲ್ಲ, ಅವರು ರಾಯರಿಗೆ ಮಾಡಿದ್ರಂತ ನಾನು ಅನ್ಕೊಂಡೆ. ನಾನು ಬೇಡ ಅಂದರೂ ಒಂದು 8-10 ಜನ ಸೇರಿಕೊಂಡು ಬಾಡಿ ಮಸಾಜ್ ಆಗಲಿ, ತಲೆ ಮಸಾಜ್ ಆಗಲಿ ಎಲ್ಲ ಫುಲ್ ಮಾಡಿದರು. ಪಾಪ ಅವ್ರಿಗೆಲ್ಲ ಒಳ್ಳೇದಾಗಲಿ, ನೀವೆಲ್ಲ ನನಗೆ ಮಾಡಲಿಲ್ಲ ಶ್ರೀಶೈಲ್ ಸ್ವಾಮಿ, ನಿಮಗೆ ಮತ್ತು ನಿಮ್ಮ ಕುಟುಂಬದವರಿಗೆ ಎಲ್ಲರಿಗೂ ಒಳ್ಳೇದಾಗಲಿ ಅಂತೇಳಿ ಗುರು ರಾಘವೇಂದ್ರ ಸ್ವಾಮಿಯವರ ಪಾದವನ್ನು ಹಿಡಿದು ನಾನು ಕೇಳ್ತಾ ಇದ್ದೀನಿ, ಚಿಂತಿಸಬೇಡಿ. ನಿಮಗೆ ಇವಾಗ ಏನಿದಿರಲ್ಲ ಎಲ್ಲರಿಗೂ. ಅದಕ್ಕೆ 108 ಸಸಿ, ಅದು ದುಂಡಪ್ಪ ಹೂ ಹಚ್ಚಿ, ಅದೇನದು ಮೆಣಸಿನ ಗಿಡ ಹಚ್ಚಿದೆ ನೋಡಿ. ಆ ಸಸಿಯನ್ನು 5-4 ಹಚ್ಚಿದ್ರೆ ಅವ್ರ ಮನೆಗೆ ಮಾತ್ರ ಒಳ್ಳೇದಾಗ್ತಾ ಇತ್ತು. 108 ಯಾಕೆ ಅನ್ಸಿದ್ನಂದ್ರೆ 108 ಲೋಕ ಕಲ್ಯಾಣಕ್ಕೋಸ್ಕರ ಎಲ್ಲರಿಗೂ ಅನುಗ್ರಹ ಆಗಬೇಕು ಅಂತೇಳಿ 108 ನನಗೆ ಬೆನ್ನು ನೋವಾದರೂ ಪರವಾಗಿಲ್ಲ ಅಂತಂದು 108 ಅನಿಸಿದೆ. ನಾನು ಯಾಕೆ ಎಲ್ಲೋ ಅನ್ಸಕ್ಕೆ ಬಿಟ್ಟಿಲ್ಲ. ನಾನು ಎಲ್ಲರಿಗೂ ನೋಡಿ, ನಿಮಗೆ ಒಳ್ಳೇದಾಗಬೇಕು, ನಿಮಗೆ ಎಲ್ಲರಿಗೂ ಒಳ್ಳೇದಾಗಲಿ ಅಂತೇಳಿ 108 ಅನಿಸಿದೆ. ಅಷ್ಟೇ ನಾನು ಮಾಡಿರೋದ್ರಲ್ಲಿ. ಖಂಡಿತ ಎಲ್ಲರಿಗೂ ಒಳ್ಳೇದಾಗಲಿ. ನಿಮ್ಮ ಮನಸ್ಸಲ್ಲಿ ಏನು ಅಂದುಕೊಂಡಿದ್ದೀರ ಅದೆಲ್ಲ ಯಶಸ್ವಿ ಆದಷ್ಟು ಬೇಗ ಆಗುತ್ತೆ. ಶೀಘ್ರದಲ್ಲೇ ನಿಮ್ಮೆಲ್ಲರಿಗೂ ಇನ್ನೂ ಒಂದು ಸಿಹಿ ಸುದ್ದಿಯನ್ನು ಹಂಚೋಕ್ಕೆ ನಾನು ಇಷ್ಟಪಡ್ತೀನಿ. ಆದರೆ ಸ್ವಲ್ಪ ಟೈಮ್ ತೊಗೊತೀನಿ. ಅದನ್ನು ನಾನು ಧ್ವನಿ ಮುಖಾಂತರ ಹೇಳ್ತಾ ಇದ್ದೀನಿ. ಆದರೆ ಟ್ರೈಲರ್ಗೂ ಇದಕ್ಕೆ ಕೇದಾರನಾಥಕ್ಕೆ ಹೋಗಿದ್ದು ಬರೀ ಟ್ರೈಲರ್ ಅಂತ ಹೇಳಿದ್ದೆ, ಇನ್ನು ಮುಂದೆ ಸಿನಿಮಾ ತೋರಿಸ್ತೀನಿ ಅಂತ ಹೇಳಿದ್ದೆ, ಹೌದಲ್ವಾ? ಆದ್ರೆ ಕೇದಾರನಾಥಕ್ಕೆ ಹೋಗಿ ಬಂದಿದ್ದಕ್ಕೆ ಯಪ್ಪ ಅಲ್ಲಿವರೆಗೂ ಹೋದ್ರಾ ನೀವು ಅಂತಂದಿದ್ದೀರ. ಅದಕ್ಕಿಂತ ಕಠಿಣವಾದಂಥ ನಾನು ಡಿಸಿಷನ್ ತೊಗೊಂಡಿರೋದು. ಯಾವುದಕ್ಕೋಸ್ಕರ ನಿಮ್ಮೆಲ್ಲರಿಗೋಸ್ಕರ, ನಿಮಗೋಸ್ಕರ ತೊಗೊಂಡಿದ್ದೀನಿ. ಯಾಕಂದರೆ ಒಬ್ಬ ಸಂತ, ಒಬ್ಬ ಗುರುಗಳು ಇಲ್ಲ ಅಂದರೆ ನಾವು ಕಿತ್ತಾಡ್ಕೊಂಡು ಏನೋ ಒಂದು ಸತ್ತು ಹೋಗ್ತೀವಿ. ಇದೇನಮ್ಮ ಸ್ಟಾರ್ಟ್. ಕಲ್ಪವೃಕ್ಷ ಮಮತಾ ಇದನ್ನ ದುಡ್ಡು ಖರ್ಚು ಮಾಡ್ಕೋಬಾರ್ದು, ಆಯ್ತಾ? ಇದನ್ನ ದುಡ್ಡು ಖರ್ಚು ಮಾಡ್ಕೋಬಾರ್ದು, ನಿಮ್ಮ ಹತ್ರ ಇಟ್ಕೋಬೇಕು. ಇದನ್ನ ಇಟ್ಕೊಂಡ್ಬಿಟ್ಟು ಇಲ್ಲೊಂದು ಇಟ್ಕೊಳ್ಳಿ, ಯಜಮಾನ ಕೈಲಿ ಕೊಡಿ, ಅಂಗಡಿಯಲ್ಲಿ ಇಟ್ಕೊಳ್ಳಿ. ಬಿಸ್ನೆಸ್ ಅದ್ಭುತವಾಗಿ ಆಗುತ್ತೆ ತಾಯಿ. ಆಯ್ತು, ಒಳ್ಳೇದಾಗಲಿ. ಆಯ್ತು, ನನಗೆ ಸಾಕು, ಇಷ್ಟೇ ಸಾಕು. ಒಳ್ಳೇದಾಗಲಿ. ಆಯ್ತು, ಅಷ್ಟು ಮಾಡಿ.